ಬದುಕಿನ ಆಸರೆಗೆ ಪಶುಪಾಲನೆ ಬಹಳ ಮುಖ್ಯವಾದ ವೃತ್ತಿ. ಪಶುಗಳ ಕೊಲ್ಲುವ ಶಕ್ತಿ ಬೇಕು ಅಷ್ಟೇ. ಬಡವರಿಗೆ ಎಲ್ಲವೂ ಇದೆ, ಕೊಳ್ಳುವ ಶಕ್ತಿಯೊಂದಿಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಕುಂಟಬೊಮ್ಮನಹಳ್ಳಿಯ ಶ್ರೀಮತಿ ಶೈಲಜಾ ನರಸಿಂಹಯ್ಯ ಅವರಿಗೆ ಪಶುಪಾಲನೆಯ ಹಂಬಲ. ತಕ್ಕಷ್ಟು ಕುರಿಗಳಿಲ್ಲ. ಇಂತಹ ಸಮಯದಲ್ಲಿ ಕೃಷಿ ಇಲಾಖೆ ನೆಲಮಂಗಲ, ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರಗಳು ರೂಪಿಸಿದ ವಿಶಿಷ್ಟ ಯೋಜನೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಜಲಾನಯನ ಅಭಿವೃದ್ಧಿ ಘಟಕ WDC 2.0 ಜೀವನೋಪಾಯ ಚಟುವಟಿಕೆಯ ಅನ್ವಯ ಶ್ರೀಮತಿ ಶೈಲಜಾ ನರಸಿಂಹಯ್ಯ ಅವರಿಗೆ ಕಡಿಮೆ ಬಡ್ಡಿಯಂತೆ 7 ಲಕ್ಷ ರೂಪಾಯಿಗಳ ಸಾಲ ನೀಡಲಾಯಿತು. ಇದರಿಂದ 20 ತಾಯಿ ಕುರಿಗಳ ಕೊಂಡುಕೊಂಡು ಸಾಕಿದರು. ಒಂದು ವರ್ಷದಲ್ಲಿ 20 ಮರಿಗಳು ಬಂದಿವೆ. ಪ್ರತಿ 4 ತಿಂಗಳಿಗೆ 6 ಮರಿಗಳನ್ನು ಮಾರಾಟ ಮಾಡುತ್ತೇವೆ. ಮರಿ ಒಂದಕ್ಕೆ 6,000 ರೂಪಾಯಿನಂತೆ. ಹೀಗೆಯೇ 1,20,000 ರು ಬಂದಿದೆ ಎನ್ನುತ್ತಾರೆ. ನಾವಿವತ್ತು ಪ್ರಧಾನಮಂತ್ರಿ ಸಿಂಚಾಯಿ ಯೋಜನೆಯಿಂದ ಸಂಜೀವಿನಿ ಒಕ್ಕೂಟದಿಂದ ನಾವು ಇವತ್ತು 2 ಲಕ್ಷ ಸಾಲನ ತಗೊಂಡಿರ್ತೀವಿ ಕುರಿಗೋಸ್ಕರ. ಇವತ್ತು ಅದರಿಂದ 2 ಲಕ್ಷ ಕುರಿ ತಗೊಂಡು 20 ಕುರಿಗಳು ನಮ್ಮ ತಗೊಂಡಿರ್ತೀವಿ, ತಾಯಿ ಕುರಿ. ಅದರಿಂದ ಬಂದಿರ್ತಕ್ಕಂಥ ಮರಿಗಳ್ನ 4 ತಿಂಗಳಿಗೊಮ್ಮೆ ನಾವು ಮಾರಾಟ ಮಾಡಿ ಇವತ್ತು 1,20,000 ರೂಪಾಯಿ ನಮಗೆ ಲಾಭ ಬಂದಿದೆ. ಜೊತೆಗೆ ಕುರಿಗಳನ್ನ ನಾವು ಇಟ್ಕೊಂಡು ಅವನ್ನ ಬೆಳೆಸ್ತಾ ಇದ್ದೀವಿ. ಇವರು ಗುಲಾಬಿ ಶ್ರೀಶಕ್ತಿ ಸ್ವಸಹಾಯ ಸಂಘದ ಸದಸ್ಯರು. ಸಂಜೀವನಿ ಒಕ್ಕೂಟದಿಂದ ಸಾಲ ಪಡೆದಿದ್ದಾರೆ. ಇವರು ಅಮೀನ್ಗಢ, ಯಲಗ, ಸಿಂಧನೂರ್, ಡಾರ್ಟರ್, ರಾಂಬಲೇಟಿ ತಳಿಯ 35 ಕುರಿಗಳನ್ನು ಸಾಕಿದ್ದಾರೆ. ಅವುಗಳ ಏಳಿಗೆಯೊಂದಿಗೆ ತಮ್ಮ ಏಳಿಗೆಯ ಕಂಡುಕೊಂಡಿದ್ದಾರೆ.